ನಿನ್ನೆ ರಾಜಧಾನಿಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ಕೆಲವು ಗಂಟೆಗಳು ಮಳೆಯಾಗಿದ್ದು, ಆದರೆ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿತ್ತು. 111 ಮಿಲಿಮೀಟರ್ನಷ್ಟು 11 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ಇದು 25 ವರ್ಷಗಳ ದಾಖಲೆಯನ್ನು ಬ್ರೇಕ್ ಮಾಡಿರೋದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. 2001ರ ಏಪ್ರಿಲ್ ತಿಂಗಳಲ್ಲಿ 108 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಈಗ 25 ವರ್ಷಗಳ ಬಳಿಕ ಏಪ್ರಿಲ್ ತಿಂಗಳಲ್ಲಿ ದಿನವೊಂದರಲ್ಲಿ ದಾಖಲಾಗಿರುವಂಥ ಗರಿಷ್ಠ ಮಳೆ ಇದೆ. ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ, ಇನ್ನೂ 3 ದಿನ ರಾಜಧಾನಿ ಬೆಂಗಳೂರಲ್ಲಿ ಮಳೆಯಾಗುತ್ತೆ, ಸಂಜೆ ಹೊತ್ತು ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ರಾಜಧಾನಿಯ ಜನ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತ ಅಗತ್ಯ ಇದೆ. ಯಾಕಂತಂದ್ರೆ ಅಲ್ಲಲ್ಲಿ ದುರಂತಗಳು ಸಂಭವಿಸ್ತಾ ಇರೋದು, ಮರಗಳು ಬೀಳುತ್ತಾ ಇರೋದು, ಮನೆಗಳಿಗೆ ನೀರು ನುಗ್ತಾ ಇರೋದು, ಇದೆಲ್ಲವೂ ಕೂಡ ಸಂಭವಿಸ್ತಾ ಇದೆ. ಸಂಜೆ ಹೊತ್ತು ಕಚೇರಿ ಬಿಟ್ಟು ಮನೆಗೆ ಹೋಗೋರು, ಕಚೇರಿ ಅವಧಿಯನ್ನು ಮುಗಿಸಿಕೊಂಡು ಮನೆಗೆ ಹೋಗೋರು ಎಷ್ಟು ಎಚ್ಚರಿಕೆಯಿಂದಿದ್ರೂ ಕೂಡ ಸಾಲದು. ಯಾಕಂತಂದ್ರೆ ಇನ್ನೂ 3 ದಿನ ಇದೇ ಪ್ರಮಾಣದಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ನಮ್ಮ ಸ್ಥಳೀಯ ಆಡಳಿತ ಅದಕ್ಕೆ ಬೇಕಾದಂಥ ಯಾವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿಲ್ಲ, ಏನನ್ನೂ ಮಾಡಿಕೊಂಡಿಲ್ಲ. ಏನನ್ನ ಮಾಡಬೇಕಿತ್ತು ಅದು ಯಾವುದನ್ನೂ ಮಾಡದೆ ಕೈಕಟ್ಟಿ ಕೂತಿದೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಎಚ್ಚರಿಕೆಯಿಂದ ನೀವು ಇರಬೇಕಾದಂಥ ಅಗತ್ಯ ಇದೆ. 106 ಮರಗಳು ಧರಾಶಾಹಿಯಾಗಿದೆ. ಕೇಂದ್ರ ನಗರ ಪಾಲಿಕೆಯೊಂದರಲ್ಲೇ 30ಕ್ಕೂ ಹೆಚ್ಚು ಮರಗಳು ಬಿದ್ದಿದೆ. ನಿನ್ನೆ ಶಿವಾನಂದ ಸರ್ಕಲ್ ಬಳಿ 5 ಮರಗಳು, 106 ವಾಹನಗಳು ಜಖಮ್ಮಾಗಿದ್ದಾವೆ. ಕೆ ಶಿವಕುಮಾರ್ ಅವರು ಹೇಳಿದ್ರು, ಏಕಾಏಕಿ ಮಳೆ ಬಂದ್ರೆ ಏನ್ರಿ ಮಾಡೋಕ್ಕಾಗತ್ತೆ ಅಂತ. ಮತ್ತು ಸ್ಥಳೀಯಾಡಳಿತಕ್ಕೊಂದು ಜವಾಬ್ದಾರಿ ಇದೆ. ಮಳೆಗಾಲಕ್ಕೆ ಮುಂಚಿತವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿರುವಂಥ ಜವಾಬ್ದಾರಿ ಇದೆ. ಬೀಳೋ ಸಾಧ್ಯತೆಗಳಿರುವಂಥ ಮರಗಳನ್ನು ತೆರವುಗೊಳಿಸೋದು, ಬೀಳೋ ಪರಿಸ್ಥಿತಿಯಲ್ಲಿರುವಂಥ ಮರದ ಕೊಂಬೆಗಳನ್ನು ತೆರವುಗೊಳಿಸೋದು, ಚರಂಡಿಗಳು ಬ್ಲಾಕ್ ಆಗಿದ್ದಾವೆ ಅದನ್ನು ಸರಿ ಮಾಡಿಸೋದು, ಹೂಳೆತ್ತೋದು, ಚರಂಡಿಗಳ ಹೂಳೆತ್ತೋದು, ಇಂಥದ್ದನ್ನೆಲ್ಲ ಮಾಡಬೇಕು. ಇದು ಅವರ ಕೆಲಸ. ಮಳೆಗೂ ಮುಂಚಿತವಾಗಿ ಮಾಡಬೇಕಾಗಿರುವಂಥ ಕೆಲಸ. ಮಳೆ ಬರುತ್ತೆ ಎನ್ನುವಂಥ ಮುನ್ಸೂಚನೆಯನ್ನ ವಾರದ ಹಿಂದೆಯೇ ಹವಾಮಾನ ಇಲಾಖೆ ಕೊಟ್ಟಿತ್ತು. ನಮ್ಮ ಸ್ಥಳೀಯ ಆಡಳಿತ ಅದು 5 ಪಾಲಿಕೆಗಳಿದ್ದಾವೆ, ಯಾವ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಅವರು ಆರಾಮ್ಸೆ ಇದ್ದಾರೆ. ಅವರು ಮಿನಿಸ್ಟ್ರು ಹೇಳ್ತಾರೆ, ಪಾಪ ಅವರೇನ್ರಿ ಮಾಡೋಕ್ಕಾಗತ್ತೆ, ಗೊತ್ತಿತ್ತಾ ಮಳೆ ಬರುತ್ತೆ ಅಂತ ಗೊತ್ತಿತ್ತಾ ಅಂತ ಕೇಳ್ತಾರೆ. ಮಳೆ ಯಾವತ್ತೂ ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಾಳೆ ನಾನು ಇಷ್ಟು ಹೊತ್ತಿಗೆ ಬರ್ತಾ ಇದ್ದೀನಿ, ನೀವೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿ ಬರಲ್ಲ. ಮಳೆ ಬರುತ್ತೆ, ಪೂರ್ವ ಮುಂಗಾರು ಬೆಂಗಳೂರಲ್ಲಿ ಅಬ್ಬರಿಸುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಪೂರ್ವ ಮುಂಗಾರೇ ದೊಡ್ಡ ಪ್ರಮಾಣದಲ್ಲಿ ಆಗೋದು ಬೆಂಗಳೂರಲ್ಲಿ. ಅದಕ್ಕೆ ಸಿದ್ಧತೆ ಮಾಡಿಕೊಂಡಿಲ್ಲ. ಅಧಿಕಾರಿಗಳ ರಕ್ಷಣೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ತಯಾರಾಗಿ ನಿಂತಿದ್ದಾರೆ. ಏನಿಲ್ಲ ರೀ, ಅವ್ರದ್ದೇನು ತಪ್ಪಿಲ್ಲ, ಮಳೆದ್ದೇ ತಪ್ಪು, ಮಳೆದ್ದೇ ಪ್ರಾಬ್ಲಮ್ಮು, ಮಳೆ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅಂತ ಅವರು ಮಾತನಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.